ಇವರು ಪ್ರೈಮ್ ಮಿನಿಸ್ಟರ್, ಇವರು ಪ್ರೆಸಿಡೆಂಟ್. ಇವರಿಬ್ಬರ ಮಧ್ಯೆ ಇರೋ ಡಿಫ್ರೆನ್ಸ್ ಏನು? ಇವರು ದೇಶದ ರಿಯಲ್ ಹೆಡ್, ಎಲ್ಲ ಡಿಸಿಷನ್ಸ್ ತಗೊಳ್ಳೋದು ಇವರೇ. ಇವರು ದೇಶದ ನಾಮಿನಲ್ ಹೆಡ್, ಇವ್ರ ಸೈನ್ ಇಲ್ಲದೆ ಯಾವ ಬಿಲ್ ಕೂಡ ಪಾಸ್ ಆಗಲ್ಲ. ಇವರು ಲಾಸ್ನ ಇಂಟ್ರಡ್ಯೂಸ್ ಮಾಡ್ತಾರೆ, ಡಿಸಿಷನ್ಸ್ ತಗೊಳ್ತಾರೆ. ಇವರು ಆ ಲಾಸ್ನ ಮತ್ತು ಡಿಸಿಷನ್ಸ್ನ ಅಪ್ರೂವ್ ಮಾಡ್ತಾರೆ. ಇವರು ಒಂದು ಪೊಲಿಟಿಕಲ್ ಪಾರ್ಟಿಯ ಹೆಡ್ ಆಗಿ ವರ್ಕ್ ಮಾಡ್ತಾರೆ. ಇವರು ಯಾವ ಪಾರ್ಟಿಗೂ ಸೀಮಿತ ಅಲ್ಲ, ಎಲ್ಲ ಪಾರ್ಟೀಸ್ಗೂ ನ್ಯೂಟ್ರಲ್ ಆಗಿರ್ತಾರೆ. ಇವ್ರಿಗೆ ಪೊಲಿಟಿಕಲ್ ಪವರ್ ಜಾಸ್ತಿ, ಇವ್ರಿಗೆ ಕಾನ್ಸ್ಟಿಟ್ಯೂಷನಲ್ ಪವರ್ ಜಾಸ್ತಿ. ಇವರಿಬ್ಬರು ಕೋಆರ್ಡಿನೇಷನಲ್ಲಿ ದೇಶ ನಡೆಯುತ್ತೆ. ಬಟ್ PM ಮತ್ತು ಪ್ರೆಸಿಡೆಂಟೇ ಯಾವುದಾದ್ರೂ ಒಂದು ವಿಷಯಕ್ಕೆ ಡಿಸಗ್ರಿ ಮಾಡಿದ್ರೆ ಯಾರು ಗೆಲ್ತಾರೆ? ಕಮೆಂಟ್ ಮಾಡಿ. ಫಾರ್ ಮೋರ್ ಸಚ್ ಇನ್ಫಾರ್ಮೇಟಿವ್ ವಿಡಿಯೋಸ್, ಕನ್ಫ್ಯೂಷನ್ ಟು ಕನ್ಕ್ಲೂಷನ್ನ ಫಾಲೋ ಮಾಡಿ.